ತಾಯಿ ನೀಲಾಂಬಿಕೆಯವರ ಒಂದು ವಚನ. ತಾಯಿ ನೀಲಾಂಬಿಕೆಯವರು ಒಂದು ಗೀತೆಯಲ್ಲಿ ಹೇಳಿದ್ದಾರೆ, ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ನುಡಿಯಲಾಲಿಸು ಬೇಗ ಕೆಡುವುದಿ ಕಲ್ಯಾಣ, ಒಡೆಯ ಸಂಗಮನೋಳು ಬೆರೆದನಂತೆ. ನೋಡಿ, ಒಡೆಯ ಸಂಗಮನೋಳು ಬೆರೆದನಂತೆ. ಇದಕ್ಕಿಂತಲೂ ಮಹತ್ವಪೂರ್ಣವಾದಂಥ ವಾಕ್ಯ ಯಾವುದು ಬೇಕ್ರಿ ಈ ಸಾಹಿತಿಗಳಿಗೆ? ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳೋದಕ್ಕೆ, ವಧೆ ಆಯಿತು ಅಂತ ಹೇಳೋ ಅಂಥ ಹುಚ್ಚುಚ್ಚಾರ ಬರೆಯೋ ಸಾಹಿತಿಗಳಿಗೆ ಇದೊಂದೇ ವಾಕ್ಯ ಸಾಕು. ನುಡಿಯಲಾಲಿಸು ಬೇಗ ಕೆಡುವುದಿ ಕಲ್ಯಾಣ, ಒಡೆಯ ಸಂಗಮನೋಳು ಬೆರೆದನಂತೆ ಅಂದಾಗ ಬಸವಣ್ಣನವರು ಪರಮಾತ್ಮನಲ್ಲಿ ಒಡೆಬೆರೆದು ಒಂದಾದರು ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳೋಣ. ಆ ಕಡೆ ದಂಡೆ ಮೇಲೆ ತಾಯಿ ನೀಲಾಂಬಿಕೆಯವರು ಬೀಡು ಬಿಟ್ಟಿದ್ದರು. ಕಲ್ಯಾಣದ ಕಡೆಯಿಂದ ಬಂದರು. ನದಿ ದಾಟಬೇಕು ಅಂದಾಗ ಪ್ರವಾಹ ಏರ್ಮುಖವಾಗಿತ್ತು. ನದಿ ದಾಟಲಿಕ್ಕಾಗ್ದೇ ದಂಡೆ ಮೇಲೆ ಬೀಡು ಬಿಟ್ಟಿದ್ದರು. ಅಂಥ ಸಮಯದಲ್ಲಿ ಬಸವಣ್ಣನವರು ಲಿಂಗೈಕ್ಯರಾದರು. ಬಹಳ ಕಷ್ಟಪಟ್ಟುಕೊಂಡು ಈ ಸುದ್ದಿಯನ್ನು ತೆಗೆದುಕೊಂಡು ಹಡಪದ ಅಪ್ಪಣ್ಣನವರು ನದಿಯನ್ನು ದಾಟಿ ಕೃಷ್ಣಾ ನದಿಯ ಆ ಕಡೆ ಬದಿಗೆ ಆಗಮಿಸ್ತಾ ಇದ್ದಾರೆ. ತಾಯಿ ನೀಲಾಂಬಿಕೆ ಅವರು ಅಪ್ಪಣ್ಣನವರ ಕರೆಗೆ ಹೋಗೊಡ್ತಾ ಇದ್ದಾರೆ. ದಾಟಬೇಕು ನದಿಯನ್ನು ಅಂತ ದೋಣಿಯಲ್ಲಿ ಕುಳಿತುಕೊಳ್ತಾರೆ. ಆದರೆ ದೋಣಿಯ ಪ್ರವಾಹದಿಂದಾಗಿ ದೋಣಿಯು ನಿರೀಕ್ಷಿತವಾದ ಗುರಿಯನ್ನು ಮುಟ್ಟೋದಿಲ್ಲ. ಪುನಃ ಅದೇ ದಂಡೆಗೆ ಹೋಗಿ ನಿಲ್ತಾ ಇದೆ. ಆ ಸಂದರ್ಭದಲ್ಲಿ ತಾಯಿ ನೀಲಾಂಬಿಕೆಯವರು ತಾವು ಪೂಜೆಗೆ ಕುಳಿತುಕೋತಾರೆ. ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡಿದುಕೊಳ್ತಾರೆ, ಪೂಜೆಯನ್ನು ಮಾಡ್ತಾರೆ. ಮಾಡಿ ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ ಅಂತ ಹೇಳಿ ಅವರು ಪರಮಾತ್ಮನಲ್ಲಿ ಇಚ್ಛಾಮರಣಿಯಾಗಿ ಅವರು ಕೂಡ ಲಿಂಗೈಕ್ಯರಾಗ್ತಾ ಇದ್ದಾರೆ. ಅಂದಾಗ ನೀಲಾಂಬಿಕೆ ತಾಯಿಯೂ ಕೂಡ ಅಸಾಮಾನ್ಯ ಯೋಗಿನಿ. ಸ್ವತಃ ಬಸವಣ್ಣನವರೇ ನೀಲಾಂಬಿಕೆಯ ಸಾಧನೆ ಬಗ್ಗೆ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ಭ್ರುಕುಟಿಯ ಹಿಡಿದು ನಿಟಿಲ ನಯನನ ಬೆರೆದಳು ಅಕ್ಕ ಮಹಾದೇವಿ, ಶಿಖಾಚಕ್ರ ಬಿಡಿದು ಶಿವನೇ ತಾನಾದಳು ಅಕ್ಕನಾಗಾಯಿ, ಪಶ್ಚಿಮ ಚಕ್ರ ಬಿಡಿದು ಪರಮನೇ ತಾನಾದಳು ಲಿಂಗದೇವನ ಮರುಳು ಮಗಳು ನೀಲಲೋಚನೆ. ನೋಡಿ, ನೀಲಲೋಚನೆ ಪಶ್ಚಿಮ ಚಕ್ರವನ್ನು ಭೇದಿಸಿ ಅಲ್ಲಿಯ ತನಕವೂ ಕೂಡ ತನ್ನ ಪ್ರಾಣಶಕ್ತಿಯನ್ನು ಏರಿಸಿದ್ರು. ಅಂದಾಗ ನೀಲಾಂಬಿಕೆಯವರು ಕೂಡ ಪೂಜೆಗೆ ಕುಳಿತುಕೊಂಡು ಬಸವಣ್ಣನವರ ಸ್ಮರಣೆಯನ್ನು ಮಾಡಿಕೊಂಡು ಲಿಂಗೈಕ್ಯರಾಗ್ತಾ ಇದ್ದಾರೆ. ಈ ಪದ್ಯದ ಅರ್ಥವನ್ನು ನೋಡಿದಾಗ ನಮಗೆ ಇತಿಹಾಸದ ಎಳೆಗಳು ಗೋಚರವಾಗ್ತಾ ಇವೆ. ನೋಡು 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 ಲಿಂಗವೇ, ನೋಡು ಬಸವಣ್ಣನವರು ಮಾಡಿದಾಟವ, ಹರಳಯ್ಯ ಮಧುವಯ್ಯನವರಿಗೆ ಎಳೆಹೂಟೆ ದುರುಳ ಬಿಜ್ಜಳನ್ನು ಕಟ್ಟಿದನೆಂದರೆ, ಇರಬಾರದಲ್ಲೀಗ ಶರಣರಿಗೆ ಅರುಹಿರೆಂದು ಅರಸು ಬಸವರಾಜ ಪೇಳ್ದನಂತೆ. ಬಸವಣ್ಣನವರು ಗಡೀಪಾರಾಗಿ ಅರ್ಧ ದಾರಿಯಲ್ಲಿ ಇರುವಾಗಲೇ ಹರಳಯ್ಯ ಮಧುವರಸರಿಗೆ ಎಳೆಗೂಟೆ ಶಿಕ್ಷೆ ಆದಂಥ ಸುದ್ದಿ ತಿಳಿದು ಬರ್ತಾ ಇದೆ. ಆಗ ಅವರು ಹೇಳಿ ಕಳಿಸ್ತಾ ಇದ್ದಾರೆ, ಎಳೆಗೂಟೆ ಶಿಕ್ಷೆ ಆಗಿದೆ, ಶರಣರು ಅಲ್ಲಿ ಇರದೆ ಸಾಧ್ಯವಾದಷ್ಟು ಸುರಕ್ಷಿತವಾದ ಜಾಗಗಳಿಗೆ ಹೋಗಬೇಕು. ನಂತರ ನುಡಿಯಲಾಲಿಸು ಬೇಗ ಕೆಡುವುದಿ ಕಲ್ಯಾಣ, ಕಲ್ಯಾಣ ಕಟುಕರ ಕೇರಿ ಆಗ್ತಾ ಇದೆ. ಹೀಗಂದು ಹೇಳಿ ಒಡೆಯ ಸಂಗಮನೋಳು ಬೆರೆದನಂತೆ, ತಡ ಮಾಡಬೇಡಿರಿ ಮಡದಿಗೆ ಅರುಹಿರೆಂದು ಒಡೆಯ ಬಸವರಾಜ ನುಡಿದನಂತೆ. ತಡ ಮಾಡಬೇಡಿರಿ ಮಡದಿಗೆ ತಿಳಿಸ್ರಿ ಅಂತ ತಾಯಿ ನೀಲಾಂಬಿಕೆ ಅವರು ಏನು ಮಾಡಿದರು ಅಂದರೆ, ಯಾರು ನಿಸ್ಸಹಾಯಕರಾದಂಥ ಶರಣರಿದ್ದರೋ, ವಯಸ್ಸಾದವರು, ಅಂಗವಿಕಲರು ಮುಂತಾದವರನ್ನು ಕರೆದುಕೊಂಡು ಕಲ್ಯಾಣದಿಂದ ಸ್ವಲ್ಪ ದೂರದಲ್ಲಿ ಇದ್ದಂಥ ಇವತ್ತಿನ ಕಟಕ ಚಿಂಚೋಳಿ ಅನ್ನುವಂಥ ಒಂದು ಸ್ಥಳಕ್ಕೆ ಹೋಗಿ ಅವರನ್ನೆಲ್ಲ ಸಂರಕ್ಷಣೆ ಮಾಡಿಕೊಂಡು ಅಲ್ಲಿದ್ದರು. ಅದಕ್ಕಾಗಿ ಬಸವಣ್ಣನವರು ಹೇಳಿ ಕಳಿಸಿದರು, ನೀಲಾಂಬಿಕೆ ಒಬ್ಬರೇ ಕಷ್ಟಪಡ್ತಾ ಇದ್ದಾರೆ, ಅವರಿಗೂ ಕೂಡಲ ಸಂಗಮಕ್ಕೆ ಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ತಡ ಮಾಡಬೇಡಿರಿ
ಮಡದಿಗೆ ಅರುಹಿರೆಂದು ಒಡೆಯ ಬಸವರಾಜ ನುಡಿದನಂತೆ. ಅಲ್ಲಿಗೆ ಎನ್ನನ್ನು ಬರಲು ಹೇಳಿದರಂತೆ, ಅಲ್ಲಿರ್ಪ ಸಂಗಯ್ಯ ಇಲ್ಲಿಲ್ಲವೇ. ಬಸವಣ್ಣನವರು ನೀಲಾಂಬಿಕೆ ಅವರನ್ನು ಕೂಡಲ ಸಂಗಮಕ್ಕೆ ಬರಲಿಕ್ಕೇನೋ ಹೇಳಿದರು ನಿಜ. ಈಗ ಅವರು ಲಿಂಗೈಕ್ಯರಾಗಿದ್ದಾರೆ. ಈಗ ಉಳಿದಿರೋದು ಅವರ ಪಾರ್ಥಿವ ಶರೀರ ಮಾತ್ರ. ಅಂದಾಗ ನಾನು ಅಲ್ಲಿ ಇಲ್ಲಿ ಅನ್ನುವಂತಹ ಸಂದೇಹವನ್ನು ಇಟ್ಟುಕೊಂಡು ಪಾರ್ಥಿವ ಶರೀರದ ದರ್ಶನಕ್ಕೋಸ್ಕರ ಅಲ್ಲಿ ತನಕ ನಾನು ಬರಬೇಕೆ? ನನ್ನಂಥ ಬಲ್ಲ ಮಹಾತ್ಮಳಿಗೆ, ನನ್ನಂಥ ತಿಳಿದವಳಿಗೆ ಇದು ಸರಿಯೇ? ಹಡಪದ ಅಪ್ಪಣ್ಣನವರು ಕರೆಯಲು ಬಂದಿಹರು, ಕಪ್ಪಡಿ ಸಂಗಮನಾಥ ಕೇಳೋ. ಪುಷ್ಪಕ್ಕೆ ಪರಿಮಳ ಬೆರೆದಂತೆ ಎನ್ನ ನಪ್ಪಿದ ಲಿಂಗವೇ ಮಾತನಾಡೋ. ಹೂವಿಗೆ ಸುವಾಸನೆ ಬೆರೆದಂತೆ ಇರುವಂಥ ದೇವನೇ ನೀನು ಮಾತನಾಡು ಅಂತ ಹೇಳಿ ಪೂಜೆಗೆ ಕುಳಿತುಕೋತಾರೆ. ಕೈಯಲ್ಲಿ ಇರುವ ಇಷ್ಟಲಿಂಗ ಚಿತ್ಕಳಾಭರಿತವಾಗ್ತಾ ಇದೆ. ಅದರಲ್ಲಿ ಬಸವಣ್ಣನವರು ದರ್ಶನವನ್ನು ಕೊಡ್ತಾ ಇದ್ದಾರೆ. ನೀಲಾಂಬಿಕಾ ತಾಯಿಯ ಇಷ್ಟಲಿಂಗದಲ್ಲಿ ಬಸವಣ್ಣವರು ದರ್ಶನ ಕೊಟ್ಟು, ನೀಲ, ನಾವು ಬಂದ ಮಣಿಯ ಪೂರೈಸಿತು, ಇನ್ನು ನಾನು ದೇವನಲ್ಲಿ ಒಂದಾಗಿದ್ದೇನೆ, ನೀನು ಕೂಡ ಇನ್ನು ದೇವನಲ್ಲಿ ಒಂದಾಗು ಅನ್ನುವ ನಿರೂಪವನ್ನು ನೀಡ್ತಾ ಇದ್ದಾರೆ. ಅದನ್ನು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ತಾಯಿ ನೀಲಾಂಬಿಕೆ. ಸಂಗನ ಬಸವನ ನಿರೂಪವ ತಾಳುತ್ತೆ. ಇಷ್ಟಲಿಂಗದಲ್ಲಿ ಆ ನಿರೂಪವನ್ನು ಪಡ್ಕೊಂಡು ಹಿಂಗದೆ ಕರವೆತ್ತಿ ನಮಿಸುತ್ತಲಿ, ಸಂಗನ ಬಸವಯ್ಯ ಆತನೇ ಈತ ಎನ್ನ ಅಂಗಯ್ಯ ಲಿಂಗವೇ ಮಾತನಾಡು ಅಂತ ಹೇಳಿ ಅವರು ಕೂಡ ನೀಲಾಂಬಿಕಾ ತಾಯಿಯವರು ಇಚ್ಛಾಮರಣಿಯಾಗಿ ಪರಮಾತ್ಮನಲ್ಲಿ ಒಂದಾಗ್ತಾ ಇದ್ದಾರೆ. ಉರಿಯುಂಡ ಕರ್ಪೂರದಂತೆ ಸಮುದ್ರವನ್ನು ಬೆರೆದಂತೆ ಉಭಯತರು ಕೂಡ ಲಿಂಗದೇವನಲ್ಲಿ ಲೀನವಾಗ್ತಾ ಇದ್ದಾರೆ. ಹೀಗೆ ನೀಲಾಂಬಿಕಾ ತಾಯಿಯವರು ಅಪ್ರತಿಮ ಯೋಗ ಸಿದ್ಧಿಯನ್ನು ಪಡೆದುಕೊಂಡಿದ್ದರು ಅನ್ನೋದನ್ನು ತಿಳ್ಕೊಂಡು ಕಡೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಸವಣ್ಣನವರಿಗೆ ಇಬ್ಬರು ಹೆಂಡತಿಯರು ಇರಲಿಲ್ಲ, ಇದ್ದಿದ್ದು ಒಬ್ಬಳೇ ಹೆಂಡತಿ. ಈ ಸತ್ಯವನ್ನು ಎಲ್ಲರೂ ತಿಳ್ಕೋಬೇಕು. ಏಕೆಂದರೆ ತಾಯಿಯ ಹೆಸರು ನೀಲಗಂಗಾ, ಬಲದೇವ ಮಂತ್ರಿಯ ಏಕೈಕ ಪುತ್ರಿ. ಬಾಲ್ಯದಲ್ಲಿಯೇ ತೊಟ್ಟಿಲ ಕೂಸಾಗಿ ನೀಲಗಂಗಾ ಇರುವಾಗಲೇ 4 ವರ್ಷದ ಬಾಲಕ ಬಸವಣ್ಣನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಮುಂದೆ ವಿದ್ಯುಕ್ತವಾಗಿ ವಿವಾಹವಾದರು. ಬಸವಣ್ಣವ್ರಿಗಿದ್ದಿದ್ದು ನೀಲಗಂಗಾ ಒಬ್ಬಳೇ. ಅನುಭವ ಮಂಟಪದಲ್ಲಿ ಮಹಾಮನೆಯಲ್ಲಿ ಮಾತನಾಡುವಾಗ ಕೆಲವರು ನೀಲಮ್ಮ ನೀಲಮ್ಮ ಅಂತ ಕರೆದ್ರು, ಕೆಲವರು ಗಂಗಮ್ಮ ಗಂಗಮ್ಮ ಅಂತ ಕರೆದ್ರು. ನೀಲಗಂಗಾ ಅನ್ನುವಂಥ ಒಂದೇ ಹೆಸರನ್ನು 2 ಭಾಗ ಮಾಡಿ ಮಾತನಾಡಿದರು. ಕಾಲಾನಂತರದಲ್ಲಿ ಬಂದ ಕವಿಗಳು, ಭೀಮಕವಿ ಒಬ್ಬಳೇ ಹೆಂಡತಿಯನ್ನು ಹೇಳ್ತಾನೆ. ಪಾಲ್ಕುರಿಕೆ ಸೋಮನಾಥ ಬಸವಣ್ಣನಿಗೆ ಹತ್ತಿರದವನು, ಒಬ್ಬಳೇ ಹೆಂಡತಿಯನ್ನು ಕುರಿತು ಹೇಳ್ತಾನೆ. ಕಾಲಾನಂತರದಲ್ಲಿ ಬಂದ ಕವಿಗಳು ಇಬ್ಬರನ್ನು ಸೃಷ್ಟಿ ಮಾಡಿಕೊಂಡು ನೀಲಾಂಬಿಕೆ ಗಂಗಾಂಬಿಕೆ ಅಂತೇಳಿ ಇಬ್ಬರು ಹೆಂಡತಿಯರು ಅನ್ನುವಂಥ ಕಲ್ಪನೆಯನ್ನು ತಂದುಬಿಟ್ರು. ಇದು ಭಾಳಷ್ಟು ಒಂದು ರೀತಿಯಲ್ಲಿ ತಪ್ಪು ಕಲ್ಪನೆಗಳಿಗೆ ಕಾರಣವಾಗಿದೆ. ಇವತ್ತು ತಾಯಿ ನೀಲಾಂಬಿಕೆಯ ಒಂದು ಸಮಾಧಿ ಕೃಷ್ಣಾ ನದಿಯ ಆಚೆಯ ಬದಿಗೆ ಇದೆ. ಇತ್ತೀಚೆಗೆ ಒಂದು ಗಂಗಾಂಬಿಕೆಯ ಸಮಾಧಿ ಅಂತೇಳಿ ಮುಗುಟ್ಕಾನು ಹುಬ್ಬಳ್ಳಿ ಹತ್ರ ಸರ್ಕಾರದವ್ರು ಕಟ್ಟಿಸಿದ್ದಾರೆ. ಜನಗಳು ಅಜ್ಞಾನದಿಂದ ಕೇಳಿದಂಥ ಮಾತಿಗೆ ಬೆಲೆ ಕೊಟ್ಟು ಸರ್ಕಾರದವರು ಕಟ್ಟಿಸಿದ್ದಾರೆ. ಅದು ನಿಜವಾಗಿ ಹೇಳಬೇಕಂದ್ರೆ ಗಂಗಾಂಬಿಕೆ ಸಮಾಧಿ ಅಲ್ಲ, ಹೊಳೆಗಂಗವ್ವ ನದಿಯ ಸಂಕೇತವಾಗಿ ಒಂದು ಗುಡಿ ಇತ್ತಲ್ಲಿ. ಮಲಪ್ರಭಾ ನದಿಯ ಮಧ್ಯದಲ್ಲಿ ಒಂದು ಗುಡಿ ಇತ್ತು. ಅದನ್ನೇ ಗಂಗಾಂಬಿಕೆ ಸಮಾಧಿ ಅಂತ ತಿಳ್ಕೊಂಡ್ರು. ಯಾಕಂದರೆ ನಾನು ಸ್ವತಃ ಗುಡಿಯನ್ನು ನೋಡಿದ್ದೇನೆ. ಅದು ಒಂದು ಗುಡಿನೇ ಹೊರತು ಸಮಾಧಿಯಾಗಿರಲಿಲ್ಲ. ಇರಲಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಾವು ಸಾಹಿತ್ಯ ದೃಷ್ಟಿಯಿಂದ ತಿಳ್ಕೊಳ್ಳೋಣ. ಬಸವಣ್ಣವ್ರಿಗೆ ಇದ್ದಿದ್ದು ಒಬ್ಬಳೇ ಹೆಂಡತಿ. ಯಾಕಂದರೆ ಪ್ರಭುದೇವರ ಒಂದು ವಚನದಲ್ಲಿ ಬರುತ್ತೆ, ಸತಿಯ ಕಂಡು ವ್ರತಿಯಾದ ಬಸವಣ್ಣ, ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಗೆಟ್ಟ ಬಸವಣ್ಣ, ಗುಹೇಶ್ವರ ಲಿಂಗದಲ್ಲಿ ಅಖಂಡ ಬ್ರಹ್ಮಚಾರಿ ಬಸವಣ್ಣನೊಬ್ಬನೇ ಅಂತ ಬರುತ್ತೆ. ಬಸವಣ್ಣ, ಸ್ತ್ರೀ ಇಲ್ಲದೆ ನಾವು ಬ್ರಹ್ಮಚಾರಿಗಳಾಗಿದ್ದರೆ ನೀನು ಅಪ್ರತಿಮ ಸುಂದರಿಯಾದಂಥ ಅಪ್ರತಿಮ ಚೆಲುವೆಯಾದಂಥ ನೀಲಲೋಚನೆ ಅಂತ ಹೆಂಡತಿಯನ್ನು ಇಟ್ಟುಕೊಂಡು ಕೂಡ ವೈರಾಗ್ಯ ಜೀವನವನ್ನು ನಡೆಸಿದ್ದೀಯಾ. ಆದ್ದರಿಂದ
ನಿನ್ನ ಬ್ರಹ್ಮಚರ್ಯ ನಿಜಕ್ಕೂ ಶ್ರೇಷ್ಠ ಅಂತ ಪ್ರಭುದೇವರು ಹೊಗಳುವಾಗ ಸತಿಯ ಕಂಡು ರತಿಯಾದ ಬಸವಣ್ಣ ಅಂತ ಹೇಳ್ಯಾರೆ. ಇಬ್ಬರು ಹೆಂಡತಿಯರು ಇದ್ದಿದ್ರೆ ಸತಿಯರ ಕಂಡು ಅಂತ ಅನ್ಬೇಕಾಗಿತ್ತು. ಸತಿಯರ ಕಂಡು ಅಂದಿಲ್ಲ, ಸತಿಯ ಕಂಡು ರತಿಯಾದ ಬಸವಣ್ಣ. ಸಿದ್ದರಾಮೇಶ್ವರರು ಮಿಶ್ರ ಸ್ತೋತ್ರ ತ್ರಿವಿಧಿಯನ್ನು ಬರೆದಿದ್ದಾರೆ. ಅದರಲ್ಲಿ ತುಂಬ ಜನ ಶರಣರ ಸ್ತೋತ್ರವನ್ನು ಮಾಡ್ತಾ ಹೋಗಿದ್ದಾರೆ. ಆ ಸ್ತೋತ್ರ ಪದ್ಯದಲ್ಲಿ ಕೇವಲ ಅಕ್ಕನಾಗಲಾಂಬಿಕೆ ಸ್ತೋತ್ರ ಇದೆ, ನೀಲಾಂಬಿಕೆ ಸ್ತೋತ್ರ ಇದೆ, ಆದರೆ ಗಂಗಾಂಬಿಕೆ ಸ್ತೋತ್ರ ಇಲ್ಲ. ಯಾಕೆ? ಏನು ಪಕ್ಷಪಾತ ಮಾಡ್ತಾ ಇದ್ರ ಶರಣರು ಅಂದಾಗ ಗಂಗಾಂಬಿಕೆ ಹೆಸರೇ ಅಲ್ಲಿ ಬಂದಿಲ್ಲ. ಅದರಿಂದ ನಮಗೆ ತಿಳಿಯೋದೇನು ಅಂದರೆ ನೀಲಗಂಗಾ ತಾಯಿ ಒಬ್ಬರೇ ಇದ್ದಿದ್ದು, ಅವರಿಗೆ ನೀಲಲೋಚನೆಯಮ್ಮ, ನೀಲಾಂಬಿಕಾ ತಾಯಿ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಶರಣರು ಕರೆದಿದ್ದಾರೆ. ನೀಲಾಂಬಿಕೆ ಉರುಟಣೆ ಹಾಡುಗಳು ವಿಪರೀತ ಸಾಹಿತ್ಯದಲ್ಲಿ ಉಳ್ಕೊಂಡಿವೆ. ಹೀಗೆ ನೀಲಾಂಬಿಕೆ ಒಬ್ಬರೇ ಎಲ್ಲರ ಗಮನವನ್ನು ಸೆಳೆದಿರೋದನ್ನು ನೋಡಿದಾಗ ಅವರೊಬ್ಬರೇ ಅನ್ನಿಸ್ತದೆ. ಅಪ್ಪ ಬಸವಣ್ಣನ ಮೋಹದ ಮಗಳೇ, ಅವ್ವ ನೀಲಾಂಬಿಕೆ ಸುಚಿತ್ತದ ಪುತ್ಥಳಿಗೆ ಅಂತ ಹೇಳಿ ಅಕ್ಕಮಹಾದೇವಿಯನ್ನು ಕುರಿತು ಗಟ್ಟಿವಾಳಯ್ಯನವರು ವರ್ಣನೆ ಮಾಡ್ತಾರೆ. ಅಲ್ಲೂ ಕೇವಲ ನೀಲಾಂಬಿಕೆ ಹೆಸರು ಮಾತ್ರ ಬರ್ತಾ ಇದೆ. ಅಂದಾಗ ಇದನ್ನು ನೋಡಿದಾಗ ತಾಯಿ ನೀಲಾಂಬಿಕೆ ಒಬ್ಬರೇ ಬಸವಣ್ಣನವರ ಹೆಂಡತಿ ಎನ್ನುವ ಸತ್ಯ ಗೊತ್ತಾಗ್ತಾ ಇದೆ. ಈ ರೀತಿ ಇಲ್ಲಿಗೆ ಕಲ್ಯಾಣ ಕ್ರಾಂತಿಯ ಕಥೆ ಪೂರ್ತಿಯಾಗ್ತಾ ಇದೆ. ಬಸವಣ್ಣನವರು ಲಿಂಗೈಕ್ಯರಾಗುವ ಜೊತೆಗೆ ಕಲ್ಯಾಣ ಕ್ರಾಂತಿ ಒಂದು ಘಟ್ಟವನ್ನು ತಲುಪ್ತಾ ಇದೆ. ಇನ್ನು ಚನ್ನಬಸವಣ್ಣನವರು ಉಳುವಿಗೆ ಹೋಗಿ ಅಲ್ಲಿ ಮಹಾಮನೆಯನ್ನು ಪುನಃ ನಿರ್ಮಾಣ ಮಾಡಿ ಮತ್ತು ಅಲ್ಲಿ ಅನುಭವಗೋಷ್ಠಿಯನ್ನು ನಡೆಸುವ ಮೂಲಕ ಕಲ್ಯಾಣದ ಕ್ರಾಂತಿಗೆ ಪುನಶ್ಚೇತನವನ್ನು ಕೊಡ್ತಾ ಇದ್ದಾರೆ. ಕೆಲವು ಕಾಲ ನಡೀತಾ ಇದೆ ಅಂತ ಹೇಳಿ ಅಲ್ಲಿಗೆ ಕಲ್ಯಾಣ ಕ್ರಾಂತಿಯ ಕಥೆಯನ್ನು ಮಂಗಲ ಮಾಡೋಣ ಅಂಥೇಳಿ ಇವತ್ತಿನ ಉಪನ್ಯಾಸಕ್ಕೆ ನಾನು ಮಂಗಲವನ್ನು ನೀಡ್ತಾ ಇದ್ದೀನಿ. ಜೈ ಗುರು ಬಸವೇಶ. ಹರ ಹರ ಮಹಾದೇವ.